Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Philippians, chapter 4, verse 11. I have learned to be satisfied with what I have. ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಈ ಪತ್ರಿಕೆಯನ್ನು ಪೌಲನು ಬರೆಯುತ್ತಾ ಇದ್ದಾನೆ. ಯಾರಿಗೆ? ಫಿಲಿಪ್ಪಿ ಸಭೆಯವರಿಗೆ. ಇಲ್ಲಿ ಅವನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಏನೆಂದರೆ, ನಾನು ಇದ್ದ ಸ್ಥಿತಿಯಲ್ಲಿಯೇ, ಅಂದರೆ ಅವನ ಜೀವಿತದಲ್ಲಿ ಕೊರತೆ ಉಂಟಾಗಿತ್ತು. ಆದಾಗ್ಯೂ ಕೂಡ ತನ್ನ ಕೊರತೆಯಲ್ಲಿಯೂ ಕೂಡ ಅವನು ಸಂತುಷ್ಟನಾಗಿದ್ದೇನೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಅಂದರೆ ತೃಪ್ತನಾಗಿದ್ದಾನೆ, ಯಾವ ವಿಷಯದಲ್ಲಿಯೂ ನಾನು ಗುಣಗುಟ್ಟುತ್ತಾ ಇಲ್ಲ ಎನ್ನುವಂಥ ಮಾತನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ ಪ್ರಿಯರೇ. ಹೌದು, ನಾವು ಕೂಡ ಇದನ್ನೇ ಮಾಡುವಂಥವರಾಗಿರಬೇಕು. ನಮಗಿರುವವುಗಳಲ್ಲಿ ಸಂತೃಪ್ತಿಯಿಂದ ಜೀವಿಸುವುದನ್ನು ಕಲಿತುಕೊಂಡಿರಬೇಕು. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಎಂಬುದಾಗಿ ಇಂದು ನಾವೆಲ್ಲರೂ ಈ ಮಾತನ್ನು ಹೇಳೋಣವಾ? ನಾವು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿರುವ 5ನೇ ಮಾತನ್ನು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಅದು ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ. ಇಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ನೀರಡಿಕೆ ಆಗಿದೆ. ಈತನು ಯಾರಿರಬಹುದು? ನೀರಡಿಕೆ ಆಗಿರುವ ಆತನು ಯಾರೆಂದರೆ, ಭೂಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಸಮಸ್ತ ಅಧಿಕಾರವನ್ನು ಹೊಂದಿರುವ ಆತನು. ಅಂದರೆ ಆತನು ಇಲ್ಲಿ ತನ್ನ ಸರ್ವಾಧಿಕಾರವನ್ನು ಉಪಯೋಗಿಸಬಹುದಾಗಿತ್ತು. ಆತನಿಗೆ ನೀರಡಿಕೆ ಆಗಿದ್ದಾಗ ಒಂದು ಕ್ಷಣದಲ್ಲಿ ತನ್ನ ದಾಹವನ್ನು ತೀರಿಸಿಕೊಳ್ಳಬಹುದಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ಗೆ ನೀರಡಿಕೆ ಆಗಿದ್ದಾಗ ಬಂಡೆಯಿಂದ ನೀರನ್ನು ಬರಮಾಡಿ ಅವರೆಲ್ಲರೂ ಕುಡಿಯುವಂತೆ ಮಾಡಿದರು. ಅದೇ ಒಂದು ಅಸಾಧಾರಣವಾದ ಶಕ್ತಿ ಸಾಮರ್ಥ್ಯವನ್ನು ನಮ್ಮ ಯೇಸು ಸ್ವಾಮಿ ಈಗಲೂ ಕೂಡ ಹೊಂದಿದಾತನಾಗಿದ್ದಾನೆ. ಶಿಲುಬೆ ಮೇಲೆ ಆತನು ನರಳುತ್ತಾ ಇರುವಾಗಲೂ ಕೂಡ ಕ್ರಿಸ್ತನಲ್ಲಿ ಈ ಶಕ್ತಿ ಇದೆ. ಮತ್ತು ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಬರೇ ನೀರನ್ನು ತೆಗೆದುಕೊಂಡು ಅದನ್ನು ದ್ರಾಕ್ಷಾರಸವನ್ನಾಗಿ ಮಾಡಿರುವಂಥ ಶಕ್ತಿ ನಮ್ಮ ಯೇಸು ಸ್ವಾಮಿಯಲ್ಲಿದೆ. ಇಂಥ ಒಂದು ಶಕ್ತಿ ಈಗಲೂ ಕೂಡ ಆತನು ಉಪಯೋಗಿಸಬಹುದಾಗಿತ್ತು, ತನ್ನ ಅಗತ್ಯತೆಯನ್ನು ಪೂರೈಸಿಕೊಳ್ಳಬಹುದಾಗಿತ್ತು. ಆದರೆ ನಮ್ಮ ಯೇಸು ಸ್ವಾಮಿ ಯಾವತ್ತೂ ಕೂಡ ತನ್ನ ಲಾಭಕ್ಕಾಗಿ ಯಾವ ಒಂದು ಅದ್ಭುತ ಕಾರ್ಯವನ್ನು ಮಾಡಲಿಲ್ಲ ಪ್ರಿಯರೇ. ಯೇಸು ಸ್ವಾಮಿ 40 ದಿವಸ ಹಗಲು ಇರುಳು ಉಪವಾಸ ಬಿದ್ದ ಮೇಲೆ ಸೈತಾನನು ಯೇಸು ಸ್ವಾಮಿಯ ಹತ್ತಿರ ಬಂದು ಯೇಸು ಸ್ವಾಮಿಗೆ ಶೋಧನೆಯಲ್ಲಿ ಹಾಕಲಿಕ್ಕೆ ಪ್ರಯತ್ನಿಸಿದಾಗ, ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡು ಎಂಬುದಾಗಿ ಹೇಳಿದಾಗ ಸ್ವಾಮಿ ಅಲ್ಲಿಯೂ ಕೂಡ ಅದ್ಭುತ ಕಾರ್ಯ ಮಾಡಲಿಲ್ಲ. ತನಗಾಗಿ ಹಸಿವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಆ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡಲಿಲ್ಲ. ತನ್ನ ಪ್ರಾಣಕ್ಕೆ ಧಕ್ಕೆ ಉಂಟಾಗುತ್ತಾ ಇದ್ದಾಗ್ಯೂ ಕೂಡ ಆತನು ಯಾವ ಅದ್ಭುತ ಕಾರ್ಯವನ್ನು ತನಗಾಗಿ ಮಾಡಿಕೊಂಡಿಲ್ಲ. ಈಗ ಶಿಲುಬೆ ಮೇಲೆ ಆತನು ನೇತಾಡ್ತಾ ಇದ್ದಾರೆ. ಗಂಟಲು ಒಣಗಿ ಹೋಗಿದೆ, ತುಟಿಗಳು ಒಣಗಿ ಹೋಗಿವೆ, ಆದರೆ ಅವುಗಳನ್ನು ಹಾಗೆಯೇ ಬಿಟ್ಟಿದ್ದಾರೆ ಹೊರತು ತಾನು ಅದ್ಭುತ ಮಾಡಿ ಅಲ್ಲಿ ನೀರು ಕುಡಿಯಲಿಲ್ಲ, ಗಂಟಲು ಮತ್ತೆ ತುಟಿಗಳಿಗೆ ತೃಪ್ತಿಯನ್ನು ಕೊಡಲಿಲ್ಲ. ಯಾಕೆ ಈ ರೀತಿ ಮಾಡಿರಬಹುದು? ಆತನಲ್ಲಿ ಶಕ್ತಿ ಇತ್ತು, ಶಿಲುಬೆಯಿಂದ ಇಳಿದು ಬರಬಹುದಾಗಿತ್ತು, ಒಂದು ಕ್ಷಣದಲ್ಲಿ ಅಲ್ಲಿ ನೀರು ಹರಿಯುವಂತೆ ಮಾಡಿ ನೀರು ಕುಡಿಯಬಹುದಾಗಿತ್ತು. ಯಾಕೆ ಹಾಗೆ ಮಾಡಲಿಲ್ಲ ಅಂದರೆ, ಅಲ್ಲಿ ತಂದೆಯಾದ ದೇವರ ಮಾತು ನೆರವೇರಬೇಕಾಗಿತ್ತು. ಯೇಸು ಸ್ವಾಮಿಗೆ ಹುಳಿ ದ್ರಾಕ್ಷಾರಸವನ್ನು ಕೊಡಲಾಗುವುದು ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಬರೆದಿತ್ತು. ಈ ಮಾತನ್ನು ನೆರವೇರಿಸುವುದಕ್ಕಾಗಿ ಅಲ್ಲಿ ನಮ್ಮ ಯೇಸು ಸ್ವಾಮಿ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಕೂಗುತ್ತಾ ಇದ್ದಾರೆ. ಕೀರ್ತನೆ 69:21 ನಾವು, ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಹುಳಿತ ದ್ರಾಕ್ಷಾರಸವನ್ನು ಕೊಟ್ಟರು ಎನ್ನುವಂಥ ಈ ಮಾತು ನೆರವೇರಿಸುವುದಕ್ಕಾಗಿ ಅಲ್ಲಿ ನಮ್ಮ ಯೇಸು ಸ್ವಾಮಿ ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಕೂಗುತ್ತಾ ಇದ್ದಾರೆ ಪ್ರಿಯರೇ.
ಇಲ್ಲಿ ತನ್ನ ದೈಹಿಕ ದಾಹವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಯೇಸು ಸ್ವಾಮಿ ಹೇಳಲಿಲ್ಲ. ಆದರೆ ಅವರು ಈ ಮಾತನ್ನು ಕೇಳಿಸಿಕೊಂಡು ನನಗೆ ಹುಳಿ ದ್ರಾಕ್ಷಾರಸವನ್ನು ಕೊಡಬೇಕು ಎಂಬುದಾಗಿಯೇ ಇಲ್ಲಿ ನಮ್ಮ ಯೇಸು ಸ್ವಾಮಿ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅದನ್ನು ಕೇಳಿಸಿಕೊಂಡಾಗ ಅಲ್ಲಿನ ಸಿಪಾಯಿಗಳು ಹುಳಿ ದ್ರಾಕ್ಷಾರಸವನ್ನು ಕ್ರಿಸ್ತನಿಗೆ ಕೊಟ್ಟರು. ಆದರೆ ನಮ್ಮ ಕ್ರಿಸ್ತನು ಅದನ್ನು ಸ್ವೀಕಾರ ಮಾಡಿಕೊಳ್ಳಲಿಲ್ಲ. ಕೇವಲ ಅಲ್ಲಿ ತಂದೆಯ ಚಿತ್ತದಂತೆ, ತಂದೆಯ ಮಾತು ಅಲ್ಲಿ ಪ್ರವಾದನೆ ನೆರವೇರಿತು. ಪ್ರಿಯರೇ, ಈಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸು ಸ್ವಾಮಿ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಸಂಪೂರ್ಣವಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದನು. ಆತನಿಗೆ ತೀವ್ರವಾದ ನೀರಡಿಕೆ ಆದ ಹಾಗೆ ಇಂದು ನಿಮಗೆ ನೀರಡಿಕೆ ಆದಾಗ ನೀವು ಕ್ರಿಸ್ತನಂತೆ ಹೇಳುತ್ತೀರಾ? ಪೌಲನು ಇಂದು ಹೇಳ್ತಾ ಇದ್ದಾನೆ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಎಂಬುದಾಗಿ. ಈ ಮಾತು ನಮ್ಮಿಂದ ಬರುವಂಥದ್ದಾಗಿದೆಯಾ? ನಮ್ಮ ಜೀವಿತದಲ್ಲಿ ಕೊರತೆಗಳು, ಸಮಸ್ಯೆಗಳು, ಕಷ್ಟಗಳು, ಅನಾನುಕೂಲತೆಗಳು ಬರುವಾಗ ನಾವು ಈ ಮಾತನ್ನು ಹೇಳಬಹುದಾ? ನಾವು ಹೇಳಬೇಕು ಪ್ರಿಯರೇ. ಕ್ರಿಸ್ತನಲ್ಲಿದ್ದುಕೊಂಡು ನಾವು ಎಲ್ಲವನ್ನು ಸಹಿಸಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ಏನೇ ಬಂದರೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟರಾಗಿರುವುದನ್ನು ನಾವು ಕಲಿತುಕೊಳ್ಳಬೇಕು. ಇಂದು ನಮ್ಮ ಜೀವಿತದಲ್ಲಿ ದೇವರು ಅನೇಕ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ, ಅನೇಕ ಉಪಕಾರಗಳನ್ನು ಮಾಡಿದ್ದಾರೆ. ಇವುಗಳನ್ನು ನೆನೆಸಿ ನಾವು ಕ್ರಿಸ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇವಾ? ಸ್ತೋತ್ರವನ್ನು ಮಾಡುತ್ತಾ ಇದ್ದೇವಾ? ಹೌದು ಪ್ರಿಯರೇ, ನಾವು ಮಾಡಬೇಕು. ನಮ್ಮ ಕರ್ತನು ಎಲ್ಲ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹನಾಗಿದ್ದಾಗ್ಯೂ ಕೂಡ ಅಲ್ಲಿ ಅವರು ಕೊಟ್ಟ ಹುಳಿ ದ್ರಾಕ್ಷಾರಸವನ್ನು ಆತನು ಸ್ವೀಕರಿಸಲಿಲ್ಲ. ನಾವಾದರೂ ನಮ್ಮ ಪಾಪದ ನಿಮಿತ್ತವಾಗಿ ನಮಗೆ ಬರಲಿಕ್ಕಿರುವ ದೈಹಿಕ ಆಶೀರ್ವಾದಗಳನ್ನು, ಆತ್ಮೀಕ ಆಶೀರ್ವಾದಗಳನ್ನು ಕಳೆದುಕೊಳ್ಳುವವರಾಗಿದ್ದೇವೆ. ಆದ್ದರಿಂದ ಈ ಹೊತ್ತೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮಗಿರುವ ಕೊರತೆಗೆ ಕಾರಣವಾದರೂ ಏನಿರಬಹುದು? ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಆ ದುಷ್ಟತನವನ್ನು ಬಿಟ್ಟು ಶಿಷ್ಟರಾಗಿ ಬಾಳೋಣ. ಆದಿಕಾಂಡ 27:28 ಆಗ ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ದೇವರು ಹೇರಳವಾದ ಆಶೀರ್ವಾದವನ್ನು ನಿಮಗೆ ಕೊಡುತ್ತಾರೆ. ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಕೊರತೆ ಇದ್ದರೂ ಕೂಡ ಇರುವುದರಲ್ಲಿ ತೃಪ್ತಿಯನ್ನು ಪಟ್ಟುಕೊಳ್ಳಿರಿ. ನಮ್ಮ ಕರ್ತನಿಗೆ 40 ದಿವಸ ಉಪವಾಸ ಇರುವಾಗ ಆತನಿಗೆ ಆಹಾರದ ಕೊರತೆ ಇತ್ತು, ಆಹಾರ ಸಿಗಲಿಲ್ಲ. ಆದಾಗ್ಯೂ ನಮ್ಮ ಸ್ವಾಮಿ ಗುಣಗುಟ್ಟಲಿಲ್ಲ. ಈಗ ಮರಣದ ಸಮಯದಲ್ಲಿ ನೀರಡಿಕೆ ಆಗಿದೆ, ಆದರೂ ಕೂಡ ಆತನು ಗುಣಗುಟ್ಟಲಿಲ್ಲ. ಅವರು ಕೊಟ್ಟ ಹುಳಿ ದ್ರಾಕ್ಷಾರಸವನ್ನು ಸ್ವೀಕರಿಸಲಿಲ್ಲ. ಯಾಕೆಂದರೆ ಇಲ್ಲಿ ತಂದೆಯ ಚಿತ್ತವನ್ನು ನೆರವೇರಿಸ್ತಾ ಇದ್ದಾರೆ. ಧರ್ಮಶಾಸ್ತ್ರದಲ್ಲಿ ಹೇಳಿರೋ ಪ್ರವಾದನೆ ಇಲ್ಲಿ ನೆರವೇರಿಸಬೇಕು ಎನ್ನುವಂಥದ್ದೇ ನಮ್ಮ ಕ್ರಿಸ್ತನ ಗುರಿಯಾಗಿತ್ತು. ಹೌದು, ಆದುದರಿಂದಲೇ ನಮ್ಮ ಕ್ರಿಸ್ತನು ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿದರು. ನನ್ನ ಪ್ರಿಯ ದೇವಜನರೇ, ನಾವು ಕೂಡ ನಮಗಿರುವುದರಲ್ಲೇ ಸಂತುಷ್ಟರಾಗಿರೋಣ. ನಮ್ಮನ್ನು ನಾವು ಸಂಪೂರ್ಣವಾಗಿ ಕ್ರಿಸ್ತನಿಗೆ ಸಮರ್ಪಿಸಿಕೊಡೋಣ. ದೇವರ ಚಿತ್ತದಂತೆ ನಡೆಯೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಪರಲೋಕದ ತಂದೆಯೇ, ನಿಮ್ಮನ್ನು ವಂದಿಸುತ್ತೇವೆ ದೇವ. ನೀವು ನಮ್ಮನ್ನು ಆಶೀರ್ವದಿಸಿ ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಮಾಡಿದ್ದೀರಿ ದೇವ. ಅದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಸಹ ಆಶೀರ್ವಾದ ಮಾಡುತ್ತೇವೆ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಎಂಬುದಾಗಿ ಪೌಲನ ಮೂಲಕವಾಗಿ ಇಂದು ನಮಗೆ ತಿಳಿಸಿಕೊಟ್ಟದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ಅಪ್ಪ, ಇವರ ಜೀವಿತದಲ್ಲಿ ಅನೇಕ ಕೊರತೆಗಳು ಇರಬಹುದು ದೇವರೇ. ಆದಾಗ್ಯೂ ಸ್ವಾಮಿ, ಆ ಕೊರತೆಗಳಲ್ಲಿಯೇ ಸಂತುಷ್ಟರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ಅಪ್ಪ, ಇವರ ಜೀವಿತದಲ್ಲಿ ಹೇರಳವಾದ ಆಶೀರ್ವಾದಗಳನ್ನು ಕೊಟ್ಟು ದಯಪಾಲಿಸು. ಇವರು ಸಂತೃಪ್ತಿಕರವಾದ ಜೀವಿತವನ್ನು ಜೀವಿಸಲಿಕ್ಕೆ ಕಲಿಸಿಕೊಡು. ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟರಾಗಿರ್ಲಿಕ್ಕಾಗುವಂತೆ ತಮ್ಮನ್ನು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸಿಕೊಳ್ಳಲಿಕ್ಕೆ ಇವರೆಲ್ಲರಿಗೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.